ಇನ್ನು ಕೊಡಗು ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಆರ್ಭಟಿಸ್ತಾ ಇದೆ. ಜಿಲ್ಲೆಯ ವಿದ್ಯುತ್ ವ್ಯವಸ್ಥೆಯೇ ಸಂಪೂರ್ಣ ಕುಸಿದು ಹೋಗಿದೆ. ಮಳೆಯಿಂದಾಗಿ ಕತ್ತಲಲ್ಲಿದೆ ಬಹುತೇಕ ಕೊಡಗು. ಮಡಿಕೇರಿ ನಗರದಲ್ಲೂ ಕೂಡ ನಿನ್ನೆಯಿಂದ ಕರೆಂಟ್ ಕಟ್. 400ಕ್ಕೂ ಅಧಿಕ ವಿದ್ಯುತ್ ಕಂಬಗಳು ಧರೆಗುರುಳಿವೆ. 3 ದಿನಗಳಿಂದ ಕೊಡಗಿನಲ್ಲಿ ವಿದ್ಯುತ್ ಇಲ್ಲದೆ ಜನ ಪರದಾಡ್ತಿದ್ದಾರೆ. ಲೈನ್ ಮ್ಯಾನ್ಗಳಿಲ್ಲ. ಚೆಸ್ಕಾಂ ತೀವ್ರ ಪರದಾಡ್ತಾ ಇದೆ. ಕೊಡಗಿನಲ್ಲಿ ಬಾಡಿಗೆ ಜನರೇಟರ್ಗೆ ಬೇಡಿಕೆ ಹೆಚ್ಚಳವಾಗಿದೆ. ಇಲ್ಲಿ ಮಳೆಯಿಂದಾಗಿ ಕತ್ತಲಲ್ಲೇ ಕಳೆಯಬೇಕಾದಂತಹ ಪರಿಸ್ಥಿತಿ. ಯಾಕಂದ್ರೆ ಅತಿಯಾದಂತಹ ಮಳೆಯಿಂದ ಹಲವು ಕಡೆಗಳಲ್ಲಿ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಜಿಲ್ಲೆಯ ವಿದ್ಯುತ್ ವ್ಯವಸ್ಥೆಯೇ ಸಂಪೂರ್ಣ ಕುಸಿದು ಹೋಗಿದೆ. 3 ದಿನಗಳಿಂದ ವಿದ್ಯುತ್ ಇಲ್ಲದೆ ಪರದಾಡ್ತಾ ಇದೆ ಕೊಡಗು. ಹಾಗಾಗಿ ಬಾಡಿಗೆ ಜನರೇಟರ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಹೆಚ್ಚಳವಾಗಿದೆ. ಜೊತೆಗೆ ಜಿಲ್ಲೆಯಲ್ಲಿ ಲೈನ್ ಮ್ಯಾನ್ಗಳಿಲ್ಲ. 3 ದಿನಗಳಿಂದ ವಿದ್ಯುತ್ ಇಲ್ಲದೆ ಪರದಾಡ್ತಿದ್ದಾರೆ. ಚೆಸ್ಕಾಂ ಕೂಡ ತೀವ್ರವಾಗಿ ಪರದಾಡ್ತಾ ಇದೆ. 400ಕ್ಕೂ ಅಧಿಕ ವಿದ್ಯುತ್ ಕಂಬಗಳು ಧರೆಗುರುಳಿರೋದು. ಹಾಗಾಗಿ ಬಹುತೇಕ ಕೊಡಗು, ಮಡಿಕೇರಿ ನಗರದಲ್ಲೂ ನಿನ್ನೆಯಿಂದ ಕರೆಂಟ್ ಕಟ್ ಆಗಿದೆ. ಬಾಡಿಗೆ ಜನರೇಟರ್ಗಳನ್ನೇ ನೆಚ್ಕೊಳ್ಬೇಕಾದಂತಹ ಪರಿಸ್ಥಿತಿ.